ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಉಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯಾ. ಇಚ್ಛಾಪೂರ್ತಿ ಮಾತಾ ಜಗದಂಬಾ ದೇವಸ್ಥಾನದ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಮಾಜಿ ಸಚಿವರು, ಅವರ ತಾಲೂಕಿನ ಜನಪ್ರಿಯ ಶಾಸಕರಾದ ಪ್ರಭು ಬಿ ಚವ್ಹಾಣ್ ಅವರು ಬೆಳಗ್ಗೆ ದೇವಸ್ಥಾನದಲ್ಲಿ ಹೋಮ ಹವನ ಅಭಿಷೇಕ ಪೂಜಾ ಕೈಂಕರ್ಯಗಳನ್ನು ಭಕ್ತಿ ಭಾವದಿಂದ ನೆರವೇರಿಸಿ ಬಳಿಕ ಮಾತಾ ಜಗದಂಬಾ ದೇವಿ, ಸಂತ ಸೇವಾಲಾಲ್ ಮಹಾರಾಜ ಹಾಗೂ ಸಂತ ರಾಮರಾವ್ ಮಹಾರಾಜರ ಧ್ವಜಾರೋಹಣ ಗೈದು ಎರಡನೇ ದಿನದ ಜಾತ್ರೆಯ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ನೀಡಿದರು. ಈ ವೇಳೆ ಪೌರಾದೇವಿಯ ಪೂಜ್ಯರಾದ ಬಾಬು ಸಿಂಗ್ ಮಹಾರಾಜರು ನಾಡಿನ ಒಳಿತಿಗಾಗಿ ವಿಶೇಷ ಪ್ರಾರ್ಥನೆಯನ್ನ ಕೂಡ ಸಲ್ಲಿಸಿದರು. ವೇದಿಕೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ, ಶಾಸಕರು ಇಚ್ಛಾಪೂರ್ತಿ ಮಾತಾ ಜಗದಂಬೆ ದೇವಸ್ಥಾನದಲ್ಲಿ ಬೇಡಿಕೊಂಡಿದ್ದೆಲ್ಲವೂ ಈಡೇರುತ್ತೆ. ಹೀಗಾಗಿ ಸಾಕಷ್ಟು ಭಕ್ತರು ಆಗಮಿಸಿ ಹರಕೆಗಳನ್ನ ಹೊತ್ಕೊಳ್ತಾರೆ. ಈ ದೇವಿಯ ಮಹಿಮೆ ಅಪಾರವಾದದ್ದು. ಎಲ್ಲರ ಕಷ್ಟಗಳನ್ನ ಪರಿಹರಿಸ್ತಾಳೆ. ತಾಯಿಯ ಆಶೀರ್ವಾದ ಮತ್ತು ಕ್ಷೇತ್ರದ ಜನರ ಆಶೀರ್ವಾದದಿಂದ ಜನಸೇವೆಗೈಯಲು ಸಾಧ್ಯವಾಗಿದೆ ಅಂತ ತಿಳಿಸಿದರು. ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ ಹಮ್ಮಿಕೊಂಡಿದ್ದ ಜಾನಪದ ಸಂಭ್ರಮ ಕಾರ್ಯಕ್ರಮದಲ್ಲಿ ವಿವಿಧ ಭಾಗಗಳಿಂದ ಆಗಮಿಸಿದಂತಹ ಸುಮಾರು 100ಕ್ಕೂ ಹೆಚ್ಚು ಕಲಾ ತಂಡಗಳ ಕೋಲಾಟ, ತಮಟೆ ವಾದನ, ಬಂಜಾರ ಸಂಗೀತ, ಬಂಜಾರ ನೃತ್ಯ, ಕೀರ್ತನೆ, ಭಜನೆ, ಜಾನಪದ ಸಂಗೀತ, ಶಿವಭಜನೆಯಂತಹ ವೈವಿಧ್ಯಮಯ ಜಾನಪದ ಕಲಾ ಪ್ರದರ್ಶನಗಳನ್ನು ನೀಡಿದರು. ಇದೇ ವೇಳೆ ಕಲಾವಿದರಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸಿ ಗೌರವಿಸಲಾಯಿತು. ಇಚ್ಛಾಪೂರ್ತಿ ಮಾ ಜಗದಂಬಾ ದೇವಿ ಯಾತ್ರಾ ಮಹೋತ್ಸವ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅದ್ದೂರಿಯಾಗಿ ನಮ್ಮೆಲ್ಲ ದೇವಿ ಭಕ್ತರು ಕರ್ನಾಟಕ ರಾಜ್ಯದಿಂದ, ತೆಲಂಗಾಣ ರಾಜ್ಯದಿಂದ, ಮಹಾರಾಷ್ಟ್ರ ರಾಜ್ಯದಿಂದ ಎಲ್ಲ ಭಾವಿ ಭಕ್ತರು ಬರ್ತಾ ಇದ್ದಾರೆ. ಆಯಿ ಜಗದಂಬಾ ಶರಣಿ ಪ್ರಾರ್ಥನಾ ಮಾಡ್ತಾರೆ. ಇಚ್ಛಾಪೂರ್ತಿ ಮಾ ಜಗದಂಬಾ ದೇವಿ ಬಹಳ ಪ್ರಸಿದ್ಧ ದೇವಿ ಇದೆ. 2009ರಲ್ಲಿ ಯಾತ್ರಾ ಮಹೋತ್ಸವ ಚಾಲೂ ಮಾಡಿದ್ದೀನಿ. ನಮ್ಮ ಏನ್ ಬಿ ತಾಲೂಕಿನಲ್ಲಿ ದುಃಖ ಸುಖ ನಿವಾರಣೆ ಮಾಡ್ಲಿಕ್ಕೆ ಆಯಿ ಜಗದಂಬೆ ಪ್ರಾರ್ಥನೆ ಮಾಡ್ತೀನಿ. ನಮ್ಮ 4 ಲಕ್ಷ ಜನರಿಗೆ ಅವು ಆಶೀರ್ವಾದ ಮಾಡಬೇಕು. ನೆಮ್ಮದಿ, ನಮ್ಮ ಶಾಂತಿ ಎಲ್ಲ ಆಗಬೇಕು. ಅದಕ್ಕಾಗಿ ಓಂ ಹವನ್ ಪ್ರತಿಸಾದ ಚಂಡಿಕಾ ಮಾಯಂತ ಮಾಡ್ತೀವಿ. ಭಾಳ ಅದ್ದೂರಿಯಾಗಿ ಈ ವರ್ಷ ಕೂಡ ಎಲ್ಲ ಅವರಾದ ಮಹಾ ಜನತೆ ಪರವಾಗಿ ದೇವಿಗೆ ಹೋಮವನ್ನು ಮಾಡಿದ್ದೀನಿ. ಈ ಝಂಡಾರೋಹಣ ನಮ್ಮ ಬಂಜಾರ ಧರ್ಮಗುರು ಸಂತ ಸೇವಾಲಾಲ್ ಮಹಾರಾಜು ಜೊತೆಗೆ ನಮ್ಮ ಬಂಜಾರ ಗುರು ರಾಮರಾವ್ ಮಹಾರಾಜು ಎಲ್ಲ ಕೃಪೆಯಿಂದ ಈಗ ಧ್ವಜಾರೋಹಣ ಕೂಡ ಆಗುತ್ತೆ. ಆಮೇಲೆ ಸಾಂಸ್ಕೃತಿಕ ಭಜನೆ, ಕೀರ್ತನೆ ಎಲ್ಲ ನಮ್ಮ ದೇಶ, ನಮ್ಮ ಕಲೆ ಎಲ್ಲ ನಾವು ಈಗ ಪ್ರಾರಂಭ ಮಾಡ್ತಾ ಇದ್ದೀನಿ. ಎಲ್ಲ ತಂಡ ಅವರು ಬರ್ತಾ ಇದ್ದಾರೆ. ಸಂತಾನವಾಗಿ ಬಂದಮೇಲೆ ಇವತ್ತು ಜೆಂಡ ಪೂಜೆ ಆಗುತ್ತೆ, ಹೋಮ ಆಗುತ್ತೆ. ಅದಕ್ಕಾಗಿ ಮುಂದಿನ ಪ್ರೋಗ್ರಾಮ್ ಇವತ್ತು. ಆಮೇಲೆ ರಾತ್ರಿ ಬಂಜಾರ ಭಜನೆ ಆಗುತ್ತೆ. ನಾಳೆ ರಾಜ್ಯ ಅಂತಾರಾಜ್ಯ ಕುಸ್ತಿ ಕೂಡ ಕುಸ್ತಿಪಟ ಬರ್ತಾರೆ. ಈ ಥರ ಅನೇಕ 3 ದಿವಸ 10, 11, 12 3 ದಿವಸ ಕಂಟಿನ್ಯೂ ಆಗಿ ನಾವು ಯಾತ್ರಾ ಮಹೋತ್ಸವ ಮಿನಿಮಮ್ 50,000ಕ್ಕಿಂತ ಜಾಸ್ತಿ ಜನ ಭಾಗವಹಿಸ್ತಾರೆ, ವಿಷಯ ಮಾಡ್ತಾರೆ. ಅದಕ್ಕಾಗಿ ಎಲ್ಲರಿಗೆ ನಾನು ವಿನಂತಿ ಪಡ್ತೀನಿ, ತಾವು ಬರಬೇಕು, ಎಲ್ಲ ಪ್ರಸಾದ ತಗೋಬೇಕು, ದೇವರ ಆಶೀರ್ವಾದ ಕೊಡಬೇಕು. ಧನ್ಯವಾದ.
कशाचं काय तर बोलू ಇಲ್ಲ झंडा लावला तर झंडा फिरवला भवानीचं सारा येणं गेलो बोलता ना